ಜಾತಿ ಗಣತಿ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ, ಜಾತಿ ಕಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಅಂತ ನಮೂದಿಸುವಂತೆ ಆಲೂರು ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ರೇಣುಕಾ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸರ್ಕಾರದಿಂದ ನಡೆಯುತ್ತಿರುವ ಸಮೀಕ್ಷೆ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ, ಜಾತಿ ಕಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಅಂತ ನಮೂದಿಸುವಂತೆ ತಾಲೂಕು ಅಧ್ಯಕ್ಷ ರೇಣುಕಾ ಪ್ರಸಾದ್ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಅಜಿತ್ ಚಿಕ್ಕಕಣಗಾಲು ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆ ವೀರಶೈವ ಬಾಂಧವರು ಸ್ಪಷ್ಟ ಮಾಹಿತಿ ನೀಡದಿದ್ದರೆ ಮುಂದಿನ ಪೀಳಿಗೆಗೆ ತೊಂದರೆ ಉಂಟಾಗಲಿದೆ. ನಮ್ಮ ಸಮುದಾಯದ ಜನರು ಅಪಾರ ಸಂಖ್ಯೆಯಲ್ಲಿ ಇದ್ದು ನಾವು ನಮ್ಮ ಜಾತಿಯನ್ನು ಲಿಂಗಾಯತ ಎಂದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ತಿಳಿಸಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಸೂಕ್ತ ನಿರ್ಣಯ ಕೈಗೊಂಡು ಅದನ್ನು ಸಮುದಾಯದ ಜನರಿಗೆ ತಲುಪಿಸಬೇಕು ಅಂತ ಸಲಹೆ ನೀಡಿದರು. ಈಗ ಸರ್ಕಾರದಿಂದ ಈ ಶೈಕ್ಷಣಿಕ ಮತ್ತು ಜಾತಿ ಇದನ್ನು ಸೆನ್ಸಸ್ ಮಾಡ್ತಾ ಇರೋದ್ರಿಂದ ಈ ಅಭಿಯಾನ ಶುರು ಮಾಡಿದ್ದಾರೆ. ಈಗಾಗಲೇ ಶುರುವಾಗಿದೆ. ಈಗ ನಮ್ಮ ಬಾಂಧವರಲ್ಲಿ ವೀರಶೈವ ಲಿಂಗಾಯತ ಬಾಂಧವರಲ್ಲಿ ತಿಳಿಸುವುದೇನೆಂದರೆ, ಶ್ರೀ ನಡೆದಾಡದ ದೇವರು ಶಿವಕುಮಾರ ಸ್ವಾಮೀಜಿಯವರ ಒಂದು ಆದೇಶದ ಮೇರೆಗೆ ಮತ್ತು ಅಖಿಲ ಭಾರತ ವೀರಶೈವ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಒಂದು ಏನು ಅಂದರೆ, ಈಗ ಸೆನ್ಸಸ್ ಬರೆಸಬೇಕಾದ್ರೆ ನೀವು ಜನಗಣತಿ ಅದರಲ್ಲಿಗೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೋ, ಆಮೇಲೆ ಎರಡನೇ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೋ, ಮೂರನೇ ಕಾಲಂನಲ್ಲಿ ನಿಮ್ಮ ಉಪಜಾತಿಗಳು ಯಾವುದೇ ಇದ್ದರೂ ಬರೆಸಬೇಕಾಗಿ ಹೇಳ್ತಾನೆ. ಯಾಕೆಂದರೆ ಈಗಾಗಲೇ ಈಗ ನಾವು ನಮ್ಮ ಸಮಾಜ ಸುಮಾರು ಛಿದ್ರ ಆಗಿರೋದ್ರಿಂದ ಒಂದು ಸಮಾಜದಲ್ಲಿ ನಮಗೆ ಈಗ ಸೆನ್ಸಸ್ಸಲ್ಲಿ ಜನಗಣತಿಲಿ ಆಗಲಿ ಅದೇ ಆಗಲಿ ನಮಗೆ ಅದೇ ಥರದ ಒಂದು ಸಾಮಾಜಿಕ ನ್ಯಾಯ ದೊರೀತಾ ಇಲ್ಲ. ಆದ್ದರಿಂದ ನಾವೆಲ್ಲ ಒಂದೇ ಅನ್ನೋ ದೃಷ್ಟಿಯಿಂದ ಈಗ ನಮಗೆ ತಾಲೂಕು ವೀರಶೈವ ಸಂಘ ಮತ್ತು ಅಖಿಲ ಭಾರತ ವೀರಶೈವ ಸಮಾಜದಿಂದ ಕಳಕಳಿಯಿಂದ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ. ರೇಣುಕಾ ಪ್ರಸಾದ್ ಹೇಳಿದ ರೀತಿ ಏನು ಹಿಂದುಳಿದ ಆಯೋಗದ ವತಿಯಿಂದ ಜಾತಿ ಗಣತಿ ಮತ್ತು ಏನು ನಡೀತಾ ಇದೆ ಅದ್ರ ಬಗ್ಗೆ 22ನೇ ತಾರೀಕಿಂದ ಶುರುವಾಗಿದೆ. ಈ ಸಾರಿ ಎಲ್ಲ ಇವರು ಒಂದು ಜಾತಿ ಗಣತಿ ಮಾಡುವಾಗ ತುಂಬಾ ಕಾಲಮ್ಸ್ ಜಾಸ್ತಿ ಮಾಡಿದ್ದಾರೆ. ಕೆಲವು ಕನ್ಫ್ಯೂಸ್ ಆಗಬಹುದಂತ ವಿಷಯಗಳು. ಅದಕ್ಕೋಸ್ಕರ ಪತ್ರಿಕಾ ಮುಖ್ಯಮಂತ್ರಿ ನಮ್ಮ ಜನಗಳಿಗೆ ತಲುಪಿಸೋಣ ಅಂತ ಉದ್ದೇಶದಿಂದ ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ವಿ. ಏನು ನಮ್ಮ ಕ್ಯಾಸ್ಟ್ ಅಂತ ಬರ್ತದೆ, ಅದಕ್ಕಿಂತ ಮುಂಚೆ ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರ್ಸಿ, ಮತ್ತೆ ಕ್ಯಾಸ್ಟ್ ಅಂತ ಬರುತ್ತೆ, ಕ್ಯಾಸ್ಟ್ ಅಂತ ಬಂದಾಗ ವೀರಶೈವ ಲಿಂಗಾಯತ ಅಂತ ಬರ್ಸಿ, ಇನ್ನೊಂದು ಮತ್ತೆ ಉಪಜಾತಿ ಅಂತ ಬರುತ್ತೆ, ಅದು ನಿಮ್ಮ ಆಯ್ಕೆ, ನಿಮ್ಮ ಉಪಜಾತಿ ಅಂತೆಲ್ಲ ಬರ್ಸಬಹುದು, ಇಲ್ಲ ಕಾಲಿನಾದ್ರೆ ಬಿಡಬಹುದು. ಈ ರೀತಿ ಬರ್ಸೋದ್ರಿಂದ ಇಡೀ ನಮಗೆ ವೀರಶೈವ ಸಮಾಜ ಒಂದು ಆಗಿ ಒಂದೇ ಧರ್ಮದಡಿ ನಾವು ಬರ್ತೀವಿ. ಹಾಗಾಗಿ ಎಲ್ಲ ಇದನ್ನ ಬರ್ಸಿ ಅಂತ ಈ ಪತ್ರಿಕಾ ಬಗ್ಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಈ ಪತ್ರಿಕೆ ಓದಂತ ನ್ಯೂಸ್ ಕೇಳಿದ್ರೆ ತಮ್ಮ ಹಳ್ಳಿಗಳಲ್ಲಿ ಎಲ್ಲಿದ್ದಾರೆ, ನಿಮ್ಮ ಜನಸಂಪರ್ಕ ಎಲ್ಲಿದೆ, ನಮ್ಮ ಸಮಾಜ ಎಲ್ಲಿದೆ, ಎಲ್ರಿಗೂ ಸಹ ಸೇರಿಸಿ ವೀರಶೈವ ಲಿಂಗಾಯತ ಅಂತಲೇ ಬರ್ಸಿ. ಅವಾಗ ಇಡೀ ಸಮಾಜಕ್ಕೆ ಒಂದು ನಾವು ಏನು ಹಿಂದೆ ಜನಗಣತಿ ಆದಾಗ ತುಂಬಾ ಕಮ್ಮಿ ಜನಸಂಖ್ಯೆ ತೋರಿಸಿದಂತ ಸನ್ನಿವೇಶ ಖಂಡಿತ 60 ಲಕ್ಷ ಆ ತರ ನಾವಿರೋದು ಹೆಚ್ಚಿಗೆ 1.5 ಕೋಟಿ ಇದೀವಿ. ಹಾಗಾಗಿ ಅಷ್ಟು ಜನಸಂಖ್ಯೆ ರೀಚ್ ಆಗ್ಬೇಕು. ನಾವು ವೀರಶೈವ ಲಿಂಗಾಯತ ಬರ್ಸಿದ್ರೆ ಅದನ್ನ ರೀಚ್ ಆಗ್ತೀವಿ. ನಾವೇನು ಉದ್ದೇಶ ಸರ್ಕಾರದಿದೆ ಅದು ಈಡೇರುತ್ತೆ. ಹಾಗಾಗಿ ಎಲ್ಲಾ ಬಾಂಧವರು ಅದನ್ನ ಬರ್ಸ್ಬೇಕು ಅಂತ ಈ ಮುಖಾಂತರ ಕಳಕಳಿಯಿಂದ ಕೇಳ್ತಾ ಇದ್ವಿ. ದಯಮಾಡಿ ಇದು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಜನಸಂಖ್ಯೆ ಹಳ್ಳಿಗಳಲ್ಲಿ 6 ತರ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ವಿಷಯಗಳು ತಲುಪಬೇಕಾಗಿದೆ. ಯಾರಿಗೆ ನ್ಯೂಸ್ ಪೇಪರ್ ಸಿಗುತ್ತೆ, ಯಾರಿಗೆ ವಿಷಯಗಳು ತಲುಪುತ್ತೆ, ಆ ಊರುಗಳೆಲ್ಲ ಮುಖಂಡರುಗಳು ನಮ್ಮ ಸಮಾಜ ಬಾಂಧವರು ತಿಳಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ತಾರೆ.